ಮತ್ತೊಂದು ವಾಕ್ಯವನ್ನು ನಾವು ನೋಡೋಣ. ಕ್ರಿಸ್ತನು ಆಡಿದಂಥ 5ನೆಯ ಮಾತು, ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಈ ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಇಲ್ಲಿ ಅವರು ಹುಳಿ ರಸವನ್ನ ಆತನಿಗೆ ಕುಡಿಯುವುದಕ್ಕೆ ಕೊಡುವುದು ಶಾಸ್ತ್ರದ ಮಾತು ನೆರವೇರುವುದಾಗಿತ್ತು. ಆ ಶಾಸ್ತ್ರದ ಮಾತು ಕೀರ್ತನೆಯಲ್ಲಿ ಇದೆ. ಕೀರ್ತನೆ 69ನೇ ಕೀರ್ತನೆ 21ರಲ್ಲಿ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾಗಿದಾಗ ಕುಳಿತ ದ್ರಾಕ್ಷಾರಸವನ್ನು ಕೊಟ್ಟರು ಅಂತ. ಹಲ್ಲೆಲೂಯಾ. ಕ್ರಿಸ್ತನು ಹೇಗೆಲ್ಲ ಬಾಧೆನ ಅನುಭವಿಸಬೇಕಾಗಿದೆ, ಆತನು ನಮ್ಮೆಲ್ಲರ ಪಾಪವನ್ನ, ದ್ರೋಹವನ್ನ, ಹಿಂಸೆ, ಸಂಕಟವನ್ನ, ನಮ್ಮ ಅನಾರೋಗ್ಯವನ್ನ ಎಲ್ಲವನ್ನ ಹೊರುವುದು, ಆತನು ಬಾಧೆ ಪಡುವುದು, ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನ ಕೊಡುವುದು, ಯಜ್ಞದ ಕುರಿಮರಿಯಾಗಿ ತನ್ನನ್ನೇ ಸಮರ್ಪಿಸುವುದು ಎಲ್ಲವೂ ಶಾಸ್ತ್ರದಲ್ಲಿ ಮುಂದೆಯೇ ಹೇಳಿಸಿದಂಥ ಮಾತುಗಳಾಗಿದ್ದು, ಪ್ರವಾದಿಗಳ ಮೂಲಕವಾಗಿ ಮುಂತಿಳಿಸಿದ ಮಾತಾಗಿತ್ತು. ಅದಕ್ಕಿಂತಲೂ ಹೆಚ್ಚಿನದಾಗಿ ಏದೇನ್ ತೋಟದಲ್ಲಿ ನಿರ್ಣಯಿತವಾದಂಥದ್ದಾಗಿತ್ತು. ಹಲ್ಲೆಲೂಯಾ. ಈಗ ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆತನು ಬರೀ ಶಾಸ್ತ್ರದ ಮಾತು ನೆರವೇರುವಂತೆ ಅಲ್ಲ, ಆತನು 100ಕ್ಕೆ 100 ಪಟ್ಟು ಮನುಷ್ಯನಾಗಿದ್ದನು. ಆತನು ದೇವರ ಕುಮಾರನಾಗಿದ್ದರು, ಜೀವಸ್ವರೂಪನಾದ ದೇವರಾಗಿದ್ದರು. ಈ ಭೂಮಿಯ ಮೇಲಿರುವಾಗ ಆತನು 100ಕ್ಕೆ 100ರಷ್ಟು ಮನುಷ್ಯನಾಗಿದ್ದನು. ನಮ್ಮ ಹಾಗೆ ನಿಮ್ಮ ಹಾಗೆ ಆತನೇನಾಗಿದ್ದಾನೆ? ರಕ್ತ ಮಾಂಸ ಮೂಳೆ ಉಳ್ಳವನಾಗಿದ್ದಾನೆ. ನಮ್ಮ ಹಾಗೆ ಆತನಿಗೂ ನೋವುಂಟಾಗ್ತಾ ಇದೆ. ನಮ್ಮ ಹಾಗೆ ಆತನಿಗೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆತನು ಅಳ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ, ಬಹಳ ಹಿಂಸೆಯನ್ನ, ಯಾತನೆಯನ್ನ ಪಡ್ತಾ ಇದ್ದಾನೆ. ಈಗ ಆತನಿಗೆ ಏನಾಗಿದೆ? ನೀರಡಿಕೆ ಆಗಿದೆ. ಇದು ಶಾರೀರಿಕ ನೀರಡಿಕೆಯಾಗಿದ್ದರೂ ಆ ನೀರಡಿಕೆಯ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳಬೇಕಾದ್ರೆ, ಆ ನೀರಡಿಕೆ ಅನ್ನುವಂಥ ಅರ್ಥ ದಾಹವಾಗಿದೆ ಅನ್ನೋದರ ಅರ್ಥ ಇಚ್ಛೆಯನ್ನ ತೋರಿಸುವಂಥದ್ದು, ಅಂದ್ರೆ ಬಯಕೆಯನ್ನ ತೋರಿಸುವಂಥದ್ದಾಗಿದೆ. ವಿಲ್ಲಿಂಗ್ನೆಸ್, ಏನಾದರೂ ಒಂದು ಕಾರ್ಯವನ್ನ ಮಾಡಲೇಬೇಕೆನ್ನುವಂತ ಬಯಕೆ. ಹಲ್ಲೆಲೂಯಾ. ಈಗ ಕ್ರಿಸ್ತನಿಗೊಂದು ಬಯಕೆ ಇದೆ. ಏನ ಬಯಕೆ? ಈ ಲೋಕದ ಎಲ್ಲಾ ಜನರ ಪಾಪವನ್ನು ನಾನು ಹೊತ್ತುಕೊಳ್ಳಬೇಕೆಂಬ ಬಯಕೆ, ಆ ಪಾಪವನ್ನ ಪರಿಹರಿಸಬೇಕೆಂಬ ಬಯಕೆ, ಯಜ್ಞದ ಕುರಿಯಾಗಿ, ನಾನು ಯಜ್ಞದ ಪಶುವಾಗಿ ಇವರಿಗಾಗಿ ಬಲಿಯಾಗಿ ನನ್ನ ತಂದೆಯಿಂದ ಇವರು ಕಳೆದುಕೊಂಡಿರುವಂತಹ ಸಂಬಂಧವನ್ನ ತಿರುಗಿ ಸರಿಪಡಿಸಬೇಕು. ತಿರುಗಿ ಇವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು. ಇವರು ನನ್ನ ತಂದೆಗೆ ಪರಿಶುದ್ಧ ಮಕ್ಕಳಾಗಿರಬೇಕು. ಈ ರೀತಿಯಾದಂತಹ ಕಾರ್ಯವನ್ನ ಮಾಡಬೇಕನ್ನೋದು ದೇವರಿಗಿರುವಂತ, ಯೇಸು ಕ್ರಿಸ್ತನಿಗಿರುವಂತ ಬಯಕೆ ಆಗಿದೆ. ಹಾಗಾದ್ರೆ ನಮಗಿರುವಂತ ಬಯಕೆ ಏನು? ನಮಗಿರುವಂತ ದಾಹ ಏನು? ಒಳ್ಳೆ ಕೆಲಸ ತಗೊಳ್ಬೇಕನ್ನೋದು ನಮ್ಮ ಬಯಕೆನಾ? ಒಳ್ಳೊಳ್ಳೆ ಬಟ್ಟೆ ತಗೊಳ್ಬೇಕು ಅನ್ನೋದು ನಮ್ಮ ಬಯಕೆನಾ? ಚೆನ್ನಾಗಿ ದುಡ್ದು ಅಕೌಂಟಲ್ಲಿ ಇಟ್ಕೊಳ್ಬೇಕು ಅನ್ನೋದು ನಮ್ಮ ಬಯಕೆನಾ? ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಭವಿಷ್ಯವನ್ನ ಕೊಡಿಸ್ಬೇಕನ್ನೋದು ನಮ್ಮ ಬಯಕೆನಾ? ನಾವು ಐಶ್ವರ್ಯವಂತರಾಗಿ ಇರಬೇಕನ್ನೋದು ನಮ್ಮ ಬಯಕೆನಾ? ಯಾರು ನಮ್ಮನ್ನು ಅವಮಾನ ಮಾಡಬಾರ್ದು ಅನ್ನೋದು ನಮ್ಮ ಬಯಕೆನಾ? ಅಥವಾ ನಾವು ಇಂಥ ಒಂದು ಮಾನಕ್ಕೆ ಪಾತ್ರರಾಗುವಂತೆ, ಇಂಥ ಒಂದು ಬಿಡುಗಡೆನ ಹೊಂದುವಂತೆ ಕಾರಣನಾದಂತಹ ಯೇಸು ಕ್ರಿಸ್ತನ ಚಿತ್ತವನ್ನ ನೆರವೇರಿಸುವುದು ನಮ್ಮ ಬಯಕೆ? ಯಾವುದು ನಮ್ಮ ಬಯಕೆ? ಹಲ್ಲೆಲೂಯಾ. ಅದಕ್ಕೆ ದೇವ ವಾಕ್ಯ ಹೇಳ್ತದೆ, ಏನು ಉಣ್ಣಬೇಕು, ಏನು ಕುಡಿಬೇಕು, ಏನು ಒದ್ಕೊಳ್ಬೇಕು ಅಂತ ಚಿಂತೆ ಮಾಡಬೇಡಿ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೆದವುಗಳ ಕೂಡ ನಿಮಗೆ ಎಲ್ಲವೂ ದೊರಕುತ್ತದೆ. ಎಲ್ಲವೂ ಅಂದ್ರೆ ಈ ಲೋಕದಲ್ಲಿ ನಿಮಗಿರುವಂತ ಬಯಕೆ ಏನು, ನಿಮ್ಮ ಆಸೆ ಏನು, ಅದೆಲ್ಲವೂ ನೆರವೇರಿಸಲ್ಪಡ್ತದೆ. ಯಾವಾಗ ನೀವು ದೇವರನ್ನ ಮೊದಲನೇ ಸ್ಥಾನದಲ್ಲಿಟ್ಟು ಆತನ ಚಿತ್ತಕ್ಕಾಗಿ, ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡ್ತಿರೋ ಆಗ. ಹಲ್ಲೆಲೂಯಾ. ಹಾಗಾದ್ರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಿಮ್ಮ ಬಯಕೆ ಏನು? ಕ್ರಿಸ್ತನಿಗೊಂದು ಬಯಕೆ ಇತ್ತು, ಆತನಿಗೆ ನೀರಡಿಕೆ ಇತ್ತು, ಆತನಿಗೆ ದಾಹವಿತ್ತು, ನಮ್ಮನ್ನ ಆತನ ಮಕ್ಕಳಾಗಿ ಮಾಡಿಕೊಳ್ಳುವುದಕ್ಕಾಗಿ.
ತಂದೆಯ ಚಿತ್ತವನ್ನ ಪೂರ್ತಿಗೊಳಿಸುವುದಕ್ಕಾಗಿ ನಮ್ಮ ಪಾಪಗಳನ್ನ ಪರಿಹರಿಸುವುದು ಆತನಿಗಿದ್ದಂತ ನೀರಡಿಕೆಯಾಗಿತ್ತು. ನಿಮಗಿರುವ ನೀರಡಿಕೆ ಏನು? ನಿಮಗಿರುವಂತ ದಾಹವೇನು? ನಿಮಗಿರುವಂತ ಬಯಕೆ ಏನು? ನಾನು ಯಾವಾಗ ದೇವ್ರ ಸನ್ನಿಧಾನ ಸೇರ್ತೀನೋ ಅನ್ನೋದು ನಿಮ್ಮ ಬಯಕೆನಾ? ದಾವನಿದ್ದನಲ್ಲಿ ಆ ಒಂದು ನೀರಡಿಕೆ ಇತ್ತು. ದಾವಿದನಿಗೆ ಆ ಒಂದು ದಾಹ, ಒಂದು ಬಯಕೆ ಇತ್ತು. ಯಾವಾಗ ನಾನು ನನ್ನ ಕರ್ತನ ಸನ್ನಿಧಾನವನ್ನು ಸೇರುವೆನೋ ಅಂತ ಕೀರ್ತನೆಯಲ್ಲಿ ಆತನ ಏನ್ ಹೇಳ್ತಾನೆ, ಲೋಕದಲ್ಲಿ ಕಳೆದ ಸಹಸ್ರಾರು ದಿನಗಳಿಗಿಂತ ನನ್ನ ಕರ್ತನ ಸನ್ನಿಧಾನದಲ್ಲಿ ಕಳೆಯುವ ಸ್ವಲ್ಪ ಸಮಯವೇ ಲೇಸು ಅಂತ. ನಮಗೆ ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಸಮಯ ಕಳೆಯದೆ ವರ್ಷ ಕಳೆದಂಗಾಗಿರುತ್ತೆ. ಏನಾಗಿ ವಾಕ್ಯ ಕುಯ್ತಾನೆ ಅವನಲ್ಲಪ್ಪ ಇವನು, ಮಳೆ ಹೊಡೆದಂಗೆ ಆಯ್ತಾ ಇದ್ದೆ ನಮಗೆ. ಬಿಟ್ರೆ ಸಾಕು, ಈಗ ಮನೆಗೆ ಹೋಗ್ಬೇಕು, ಅವ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು, ಇವ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು. ವಾರದಲ್ಲಿ ಒಂದು ದಿನ 2 ಗಂಟೆಗಳ ಕಾಲ ನಾವು ಕರ್ತನ ಸಮ್ಮುಖದಲ್ಲಿ ಕೂರಕ್ಕಾಗ್ತಾ ಇಲ್ಲ. ಆದ್ರೆ ದಾವಿದನು ಹೇಳ್ತಾ ಇದ್ದಾನೆ, ದೇವರೇ ನಾನು ನಿನ್ನ ಸನ್ನಿಧಾನವನ್ನ ಯಾವಾಗ ಸೇರೋದು? ದೇವರ ಸನ್ನಿಧಾನವನ್ನ ಕಾಣೋದತನ ಬಯಕೆ. ಹಾಗಾದ್ರೆ ನಿಮಗೆ ದೇವರ ಸನ್ನಿಧಾನವನ್ನ ಕಾಣೋದಕ್ಕೆ ಬಯಕೆ ಇದೆಯಾ? ಕೆಲಸಕ್ಕೆ ಹೋಗಕ್ಕೆ ನಮಗೆ ಬಹಳ ದಾಹ ಬಯಕೆ ಉಂಟು. ಎಷ್ಟೇ ಕಷ್ಟ ಆದ್ರೂ 5 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ. 5 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಫಂಕ್ಷನ್ಗೆ ಹೋಗ್ತೀವಿ. ಏನೋ ಮದುವೆ ಅಂದ್ರೆ, ಟ್ರಿಪ್ ಅಂದ್ರೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತೀವಿ. ದೇವ್ರ ಸನ್ನಿಧಾನಕ್ಕೆ ಬರ್ಬೇಕು ಅಂದ್ರೆ, ಅಯ್ಯೋ ನಾನು ಎದ್ದೇಳೋದೇ 8 ಗಂಟೆ ಆಗಬೇಕು, ಬಸ್ ಮಿಸ್ ಆಗುತ್ತೆ, ನೀರು ಬಿಟ್ಬಿಟ್ಟಿದ್ರು, ಕಾಸಿರಲಿಲ್ಲ. ಹಾಗಾದ್ರೆ ನಿಮ್ಮ ಬಯಕೆ ಏನಾಗಿದೆ? ನಿಜವಾಗ್ಲೂ ದೇವ್ರ ಸನ್ನಿಧಾನಕ್ಕೆ ಬರ್ಬೇಕನ್ನೋಂಥ ಬಯಕೆ ಇದೆಯಾ? ನಿಜವಾಗ್ಲೂ ನಿಮಗೆ ಬಯಕೆ, ಆ ಒಂದು ದಾಹ ಇದೆ ಅನ್ನೋದಾದ್ರೆ ಏನೇ ಕಷ್ಟ ಆದ್ರೂ ಸರಿಯಾದ ಸಮಯಕ್ಕೆ ದೇವ್ರ ಸನ್ನಿಧಾನಕ್ಕೆ ಬರ್ತೀರಾ. ತಿಂಗಳಿಗೊಂದ್ಸಲ ನಾನು ದೇವ್ರ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಅದು ದೇವರ ಮೇಲಿರುವಂತ ದಾಹ ಅಲ್ಲ. ದೇವರ ಮೇಲೆ ನಿಮಗೆ ನಿಜವಾಗ್ಲೂ ದಾಹ ಇದ್ರೆ ಪ್ರತಿ ವಾರ ನಾನು ದೇವರ ಸನ್ನಿಧಾನಕ್ಕೆ ಹೋಗ್ತೇನೆ ಅಂತ ನಿಮಗೆ ದಾಹ ಉಂಟಾಗುತ್ತೆ, ನೀರಡಿಕೆ ಉಂಟಾಗುತ್ತೆ. ಅದಕ್ಕೆ ಬೇಕಾದಂತ ಎಲ್ಲವನ್ನ ಅನುಕೂಲ ಪಡಿಸ್ಕೊಳ್ತೀರಾ, ಪರಿಸ್ಥಿತಿಗಳನ್ನ ಸರಿಪಡಿಸ್ಕೊಳ್ತೀರಾ. ನಾಳೆ ಯಾರಾದ್ರೂ ನಿಮ್ಗೆ 1 ಲಕ್ಷ ಸಾಲ ಕೊಡ್ತಾರೆ ಅಂತ ಅಂದ್ರೆ, ನಾಳೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ರೆ ಬೇಗ ಬೇಗ ಮುಗಿಸ್ಕೊಳ್ಳಲ್ವಾ? ನಾಳೆ 1 ಲಕ್ಷ ಸಾಲ ಬೇಕು, ಇವತ್ತು ಯಾರ್ದೋ ಒಂದು ಏನೋ ಒಂದು ಕಾರ್ಯ ಅಲ್ವಾ, ಅಥವಾ ಶುಭ ಸಮಾಚಾರ, ಮದುವೆನೇ ಇತ್ತು, ಏನ್ ಮಾಡ್ತೀರಾ? ಇವತ್ತೇ ಹೋಗ್ಬಿಟ್ಟು ಅದೇನಿದೆ ಮಾತಾಡ್ಸ್ಕೊಂಡು ಹೋಗ್ತೀರಾ. ನಾಳೆ ಬಿಟ್ರೆ ಅವ್ರು 1 ಲಕ್ಷ ಕೊಡಲ್ಲ, ಬಂದ್ರೆ ನೀವು ನಾಳೆನೆ ಬರ್ಬೇಕು. ಏನ್ ಮಾಡ್ತೀರಾ? ಏನೇ ಕೆಲಸ ಇದ್ರು ಇವತ್ತೇ ಮುಗಿಸ್ಕೊಳ್ತೀರಾ. ಹೋಗಿ ಕೈಯ ಕಾಲ ಹಿಡಿದು ಹಿಂಗಾಗೋಯ್ತು ಹಂಗಾಗೋಯ್ತು, ನಾಳೆನೆ ಬನ್ನಿ ಅಂತವೆ, ನಾಳೆ ಇಲ್ಲ ಅಂದ್ರೆ ಇಲ್ವಂತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಲ್ಲ ಕೆಲಸ ಮುಗಿಸಿ ನಾಳೆ ಏನ್ ಮಾಡ್ತೀರಾ? ಊರಿಗೆ ಮುಂಚೆ ಹೋಗಿ ಫೋನ್ ಮಾಡಕ್ ಮುಂಚೆ ನೀವೇ 15-20 ಫೋನ್ ಮಾಡ್ಕೊಂಡು ದುಡ್ಡು ಕೊಡ್ತೀವಿ ಅಂದ್ರಲ್ಲ, ಇಲ್ಲೇ ಬಂದ್ಬಿಟ್ಟಿದೀವಿ, ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ಟಿದೀವಿ, ಆಚೆನೆ ಕಾಯ್ತಾ ಇದೀವಿ, ವೆಯ್ಟ್ ಮಾಡ್ತಾ ಇದ್ದೀನಿ, ಬೇಗ ಬನ್ನಿ. ಅಲ್ಲೆಲ್ಲೂಯ್ಯ. ನೋಡಿದ್ರ, ಲೋಕದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ದಾಹ ಇದೆ, ದೇವರ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ದಾಹ ಇದೆ. ದೇವರು ಹೇಳ್ತಾ ಇದ್ದಾರೆ, ನನ್ನ ಸನ್ನಿಧಾನಕ್ಕೆ ಬಾ, ನೀನು ಭೂಯಾತ್ರೆಯ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ಅದನ್ನ ಹೊತ್ತು ನಿಭಾಯಿಸ್ತೇನೆ, ನಾನು ಅದನ್ನ ಹೊತ್ತು ಸಾಗಿಸ್ತೇನೆ. ನನ್ನ ಸನ್ನಿಧಾನಕ್ಕೆ ಬಾ, ನನ್ನಲ್ಲಿರುವಂತ ಸಮಾಧಾನವನ್ನು ನಿನಗೆ ಕೊಡ್ತೇನೆ, ನಿನ್ನ ಎಲ್ಲಾ ಭಾರವನ್ನ ನಾನು ಹೊತ್ಕೊಳ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ನನ್ನಲ್ಲಿರುವ ಸಮಾಧಾನವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನನಗೋಸ್ಕರವಾಗಿ ನೀನು ತವಕ ಪಡೋದಾದ್ರೆ, ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತವಕ ಪಡೋದಾದ್ರೆ, ನಿನಗೆ ಅದರ ನಿಮಿತ್ತ ಎಲ್ಲವನ್ನ ನಾನು ನಿನಗೆ ಕೊಡ್ತೇನೆ. ನಿನ್ನ ಆಸೆಯನ್ನೆಲ್ಲ ನಾನು ಪೂರ್ತಿಗೊಳಿಸ್ತೇನೆ. ನಿನಗೆ ಸಾಲದ ಬಾಧೆ ಇದೆಯಾ, ಹಿಂಸೆ ಇದೆಯಾ, ಅವಮಾನ ಇದೆಯಾ, ಕಣ್ಣೀರಿದೆಯಾ, ಕೊರತೆ ಇದೆಯಾ, ಎಲ್ಲವನ್ನ ಯೆಹೋವ ಈರೆಯಾಗಿ ನಾನು ನಿನಗೆ ಒದಗಿಸ್ತೇನೆ. ಯೆಹೋವ ಈರೆ ಬರಗಾಲದ ಸಮಯದಲ್ಲಿ ಎಲಿಯನನ್ನ ಪೋಷಿಸಿದಂತ ದೇವರು. ಪೋಷಿಸ್ಲಿಲ್ವಾ? ಜನ ಎಲ್ಲ ಊಟಕ್ಕೆ ಪರದಾಡ್ತಾ ಇದ್ರು, ವಿಧವೆ ಮನೇಲಿ ಪರದಾಟ ಇತ್ತ. ಯಾಕೆ? ಆಕೆಗೊಂದು ಬಯಕೆ ಇತ್ತು. ಎಲಿಯನು ಆತನು ದೇವರ ಮಗನಾಗಿದ್ದಾನೆ, ಆತನಿಗೆ ನಾನೇನ್ ಮಾಡ್ತೇನೆ? ಪೋಷಿಸ್ತೇನೆ, ಆತನ ಮಾತಿಗೆ ವಿಧೇಯನಾಗ್ತೇನೆ. ವಿಧೇಯನಾದಳು, ಯಾವ ಕೊರತೆ ಉಂಟಾಗಲಿಲ್ಲ. ಮಳೆ ಸುರಿಯುವವರೆಗೂ ಆಕೆಯ ಮನೆಯಲ್ಲಿ ಕೊರತೆ ಉಂಟಾಗಲಿಲ್ಲ. ಎಲಿಯನ್ನು ಚಿಂತೆ ಮಾಡ್ಬೇಕಾಗಿರಲಿಲ್ಲ. ದೇವರೇ ನಿನ್ ಮಾತು ಕೇಳಿ ನಾನೀಗ ಪ್ರೇಯರ್ ಮಾಡಿದೆ, ಬರಗಾಲ ಬಂದ್ಬಿಟ್ಟೈತೆ, ತಿನ್ನಕ್ಕೆ ಏನಪ್ಪಾ ಮಾಡ್ಬೇಕು ಅಂತ. ಆತನಿಗೊಂದು ದಾಹ ಇತ್ತು, ದೇವರು ನುಡಿದ ಮಾತನ್ನ ನುಡಿಯುವಂಥದ್ದು, ದೇವರ ಚಿತ್ತವನ್ನ ನೆರವೇರಿಸುವಂಥದ್ದು. ಅದರ ನಿಮಿತ್ತ ಆತನಿಗಿದ್ದಂತ ಎಲ್ಲಾ ಕೊರತೆಯನ್ನ ದೇವರು ನೀಗಿಸಿದ. ಹೌದಾ? ಹಾಗಾದ್ರೆ ನಿಮಗೆ ಏನು ಕೊರತೆ ಇದೆ, ನಿಮಗೇನು ಅವಶ್ಯಕತೆ ಇದೆ, ನಿಮ್ಮ ಹಿಂಸೆ ಏನು, ನಿಮ್ಮ ಸಂಕಟ ಏನು, ನಿಮ್ಗೆ ಇರುವಂತ ಅವಮಾನ ಏನು, ನಿಮ್ಮ ಕುಟುಂಬದಲ್ಲಿರುವಂತ ಹೋರಾಟ ಏನು, ನಿಮ್ಮ ಮನೆಗಳಲ್ಲಿರುವಂತ ಹೋರಾಟ ಏನು, ಗಂಡ ಹೆಂಡತಿಯ ನಡುವೆ ಇರುವಂತ ಹೋರಾಟ ಏನು, ಮಕ್ಕಳ ನಡುವೆ ಇರುವಂತ ಹೋರಾಟ ಏನು, ನಿಮ್ಮ ಊರಿನ ಪರಿಸ್ಥಿತಿ ಏನು, ಗೊತ್ತಿಲ್ಲ ದೇವರಿಗೆ? ಗೊತ್ತು.
ಆದರೆ ಆತನ ಎದುರು ನೋಡ್ತಾ ಇದ್ದಾನೆ. ಏನೆದುರು ನೋಡ್ತಾ ಇದ್ದಾನೆ? ನಿಮಗೊಂದು ದಾಹ ಇರಬೇಕು. ಆ ದಾಹ ಕ್ರಿಸ್ತನ ಮೇಲಿನ ವೈರಾಗ್ಯವಾಗಿರಬೇಕು, ಆತನ ಸನ್ನಿಧಾನವನ್ನ ಹುಡುಕುವುದಾಗಿರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ನೀವು ಆತನ ಸಮ್ಮುಖವನ್ನ ಹುಡುಕಿ ಬರುವುದಾದರೆ ಆತನು ನಿಮಗೆ ಯೆಹೋವ ಈರೆಯಾಗಿ ಎಲ್ಲವನ್ನು ಒದಗಿಸ್ತಾನೆ. ಆತನು ಯೆಹೋವ ನಿಸ್ಸಿಯಾಗಿ ನಿಮ್ಮ ಹೋರಾಟದ ಮೇಲೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಆದರೆ ಆ ಜಯ ನಿಮಗೆ ಬೇಕು, ಆ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಡಬೇಕಂದ್ರೆ ನಿಮಗೊಂದು ದಾಹ ಇರಬೇಕು. ಅದು ಕ್ರಿಸ್ತನ ಸನ್ನಿಧಾನವನ್ನ ಸೇರುವುದಾಗಿರಬೇಕು. ಅದೇ ನಾನು ದೇವ್ರ ಸನ್ನಿಧಾನಕ್ಕೆ ಹೋದ್ರೆ ದೇವ್ರೇನ್ ಮಾಡ್ತಾರೆ? ನನ್ನ ಕಷ್ಟ ಎಲ್ಲ ನೀಗಿಸ್ತಾರೆ. ನಾನು ದೇವ್ರ ಸನ್ನಿಧಾನಕ್ಕೆ ಹೋದ್ರೆ ನನ್ನ ಕಾರ್ಯ ಎಲ್ಲ ದೇವ್ರ ಸಕ್ಸಸ್ ಮಾಡ್ತಾರೆ. ನಾನು ದೇವ್ರ ಸನ್ನಿಧಾನಕ್ಕೆ ಹೋದ್ರೆ ದೇವ್ರ ನನ್ನ ಅವಮಾನ ಎಲ್ಲ ನೀಗಿಸ್ತಾರೆ. ಈ ದಾಹ ಅಲ್ಲ, ಈ ನೀರಡಿಕೆ ಅಲ್ಲ. ನಿಮಗೊಂದು ದಾಹ ಇರಬೇಕು. ನನ್ನ ಕರ್ತನನ್ನ ನಾನು ಸ್ತುತಿಸುವುದಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಕರ್ತನನ್ನ ನಾನು ಆರಾಧಿಸುವುದಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಕರ್ತನ ನುಡಿಯನ್ನ ಕೇಳುವುದಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಕರ್ತನ ಸನ್ನಿಧಾನದಲ್ಲಿ ಬಲವನ್ನ ಹೊಂದುವುದಕ್ಕೆ ನಾನು ಹೋಗ್ತಾ ಇದ್ದೇನೆ. ಈ ಲೋಕದ ವ್ಯವಹಾರದಲ್ಲಿ ನನಗೆ ಸಾಕಾಗಿದೆ, ಕುಟುಂಬದ ಹೋರಾಟದಲ್ಲಿ ಸಾಕಾಗಿದೆ, ಎಲ್ಲದರಿಂದ ನನಗೆ ಬಿಡುಗಡೆ ಬೇಕಾಗಿದೆ. ನಾನು ಕರ್ತನ ಸನ್ನಿಧಾನವನ್ನು ಹುಡುಕಿ ಹೋಗ್ತೇನೆ. ಆ ಒಂದು ದಾಹ ನಿಮಗೆ ಬರಬೇಕು. ದೇವರನ್ನು ಆರಾಧಿಸುವುದಕ್ಕೂ ಮಹಿಮೆ ಪಡಿಸುವುದಕ್ಕೂ ಆತನ ವಾಕ್ಯಗಳನ್ನ ಕೇಳುವುದಕ್ಕೂ ದಾಹ ಉಳ್ಳವರಾಗಿ ನೀವು ಬರುವಾಗ, ಆ ದಾಹದಲ್ಲಿ ಆತನ ಮೇಲೆ ವೈರಾಗ್ಯವುಳ್ಳವರಾಗಿ ನೀವು ಜೀವಿಸುವಾಗ, ಆಗ ಆತನು ನಿಮ್ಮ ಕೊರತೆಗಳನ್ನು ನೀಗಿಸಿ ನಿಮ್ಮ ಹೋರಾಟದ ಮೇಲೆ ಜಯವನ್ನ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ದೇವ್ರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ದೇವ್ರ ಖಂಡಿತ ನನ್ಗೆ ಜಯ ಬೇಕು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ, ನನ್ಗೆ ಬಿಡುಗಡೆ ಬೇಕು, ಅದಕ್ಕೆ ನನ್ನ ಆತನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಆಗಲ್ಲ. ಕೊರತೆಗಳು ಸಾಯೋವರೆಗೂ ಬರ್ತವೆ, ಹಿಂಸೆ ಸಾಯೋವರೆಗೂ ಬರ್ತವೆ. ದೇವ 5 ರೊಟ್ಟಿ 2 ಮೀನುಗಳನ್ನ ತೆಗೆದುಕೊಂಡು 5,000 ಜನರು ಕೊಟ್ಟರು. ಇನ್ಯಾವತ್ತು ಹೊಟ್ಟೆ ಸಿಲಿಲ್ಲ ಅವ್ರಿಗೆ. ತಿರುಗಿ ಅದ್ಭುತ ಮಾಡಿ ತಿರುಗಿ ದೇವರು 12 ಪುಟ್ಟಿಗಳು ಮಿಕ್ಸಿದ್ರ. ಹಲ್ಲೆಲೂಯಾ. ಹಾಗಾದ್ರೆ ನಿಮಗೆ ದಾಹ ಇರಬೇಕು. ಆ ದಾಹ ಯಥಾರ್ಥವಾಗಿ ದೇವರನ್ನ ಸ್ತುತಿಸುವ ದಾಹ, ಯಥಾರ್ಥವಾಗಿ ದೇವರನ್ನ ಆರಾಧಿಸುವ ದಾಹ, ಯಥಾರ್ಥವಾಗಿ ದೇವರ ಸನ್ನಿಧಾನವನ್ನು ಹುಡುಕುವಂತ ದಾಹ, ಆತನ ವಾಕ್ಯದ ಮೇಲನ ದಾಹ. ಹಲ್ಲೆಲೂಯಾ. ದೇವರಿಗೆ ನೀರಡಿಕೆ ಆಗಿದೆ. ದೇವರು ಹೇಳ್ತಾ ಇದ್ದಾರೆ, ಎಲ್ಲಾ ತೀರಿತೆಂದು ತಿಳಿದುಕೊಂಡು ನನಗೆ ನೀರಡಿಕೆ ಆಗಿದೆ ಅಂದನು. ಆತನಿಗಿದ್ದಂತ ನೀರಡಿಕೆ ನಮ್ಮ ನಿಮ್ಮ ಪಾಪಗಳನ್ನು ಪರಿಹರಿಸುವಂತದ್ದಾಗಿತ್ತು, ದೇವರ ಚಿತ್ತವನ್ನು ನೆರವೇರಿಸುವಂತದ್ದಾಗಿತ್ತು. ಈ ದಿನ ನಮಗಿರುವಂತ ನೀರಡಿಕೆ, ನಮಗಿರುವಂತ ದಾಹ ಏನು, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆತನ ಚಿತ್ತಕ್ಕೆ ಒಪ್ಪಿಸಿಕೊಂಡು ನಡೆಯಬೇಕಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.